ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತಿರೋದು ಒನ್ ಆಫ್ ದಿ ಕ್ವಾರಿ ಲ್ಯಾಂಡ್ ಇನ್ ಕರ್ನಾಟಕ, ಕಲ್ಲು ಗಣಿಗಾರಿಕೆ ಗಣಿಯಲ್ಲಿ. ಇನ್ ಕರ್ನಾಟಕ 2500+ ಕ್ವಾರೀಸ್ ಅಂಡ್ ಕ್ರಷರ್ಸ್ ಇದಾವೆ. ಅಲ್ಲಿ ಕೆಲಸ ಮಾಡೋ ಪ್ರತಿ ಕೈಗಳ ಹಿಂದೆ ಹಸಿವಿನ ಕೂಗಿರುತ್ತೆ. ಆ್ಯಂಡ್ ಅವರ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಮತ್ತು ಡೈಲಿ ರೂಟೀನ್ ಏನು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಡೈಲಿ ಬಂಡೆ ಕೆಲಸ ಮಾಡ್ತೀವಣ್ಣ. ಬಂಡೆ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, 4 ಗಂಟೆ ಹಂಗೆ ಹೋಗ್ತೀವಿ. ಈ ಬಿಸಿಲಾಗೆಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆವಾಗಲೇ ನಾವು ಒಂದು 20-25 ವರ್ಷದಿಂದ ಮಾಡ್ತಲೇ ಇದ್ವಿ ಈ ಕೆಲಸ. ಈ ಕೆಲಸ 20-25 ವರ್ಷದಿಂದ ಮಾಡ್ತಲೇ ಇದ್ವಿ. ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ? ಬೆಳಗ್ಗೆ 6 ಗಂಟೆ 7 ಗಂಟೆ 6:30 7 ಗಂಟೆ ಬರ್ತೀವಿ. ಸಾಯಂಕಾಲ 4 ಗಂಟೆ ಹಂಗೆ ಹೋಗ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತೀವಿ. 5 ಗಂಟೆ ಸಂಜೆ 6 ಗಂಟೆವರೆಗೂ ಇಲ್ಲೇ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಾ? ಇಲ್ಲೇ ಕೆಲಸ, ಬೇರೆ ಕಡೆ ಎಲ್ಲೂ ಇಲ್ಲ. ಇಲ್ಲೇ ಕೆಲಸ ಬಿಟ್ರೆ ಇನ್ನು ಬೇರೆ ಏನೂ ಇಲ್ಲ ನಮ್ಗೆ. ಇದೇ ಜೀವನ. ಎಷ್ಟು ಸಂಪಾದನೆ ಮಾಡ್ತೀರಣ್ಣ? ಹಣ ದಿನಕ್ಕೊಂದು 500-600 ರೂಪಾಯಿ ಸಂಪಾದನೆ ಮಾಡ್ತೀವಿ. 500-600. ಏನೇನು ಕೆಲಸ ಮಾಡ್ತೀರಣ್ಣ ಇಲ್ಲಿ? ಹಣ ಈಗ ಈ ಥರ ಉಗ್ಲಾಕ್ತಿವಿ. ಈ ಥರ ಉಗ್ಲಾಕ್ತಿವಿ. ಈ ಥರ ಉಗ್ಲಾಕಿ ಈ ಥರ ಒಂದು ಆಪ್ ಇರ್ತೈತೆ. ಇದಕ್ಕೆ ಕಟ್ಟಿ ಹಿಂಗೆ ಈ ಥರ ಕಟ್ತೀವಿ. ಇದಕ್ಕೆ ಈ ಥರ ಕಟ್ಟಿ ಬೆಂಕಿ ಹಾಕ್ತಿವಿ. ಇದ್ರ ಮೇಲೆ ಬೆಂಕಿ ಹಾಕಿ ಈ ಥರ ಮೇಲ್ಗಡೆ ಇದು ಎದ್ದೈತಲ್ಲ, ಆ ಥರ ಇದು ಆಪ್ ಎಷ್ಟೈತೋ ಅಷ್ಟಕ್ಕೆ ಎದ್ದೊಳ್ತಿದೆ. ಹಿಂಗೆ ಬೆಂಕಿ ಹಾಕಿ ಬೆಂಕಿ ಹಾಕ್ಕೊಳ್ತೀವಿ. ಅಣ್ಣ ನಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಎಲ್ಲಣ್ಣ? ಅಣ್ಣ ಇಲ್ಲಿ ಸಿರಾದ ಹತ್ರ ಆಕ್ಸಿಡೆಂಟ್ ಆಗಿತ್ತು ನಮ್ಗೆ. ಸುಮಾರು ಹೋಗ್ಲೇ ಒಂದು 15 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಡೈಲಿ ಇದೇ ತರ ಬರ್ತೀರಾ? ಇದೇ ತರ ಕೆಲಸ? ಡೈಲಿ ಇದೇ ತರ ಬರ್ತೀವಿ, ಇದೇ ತರ ಕೆಲಸ ಮಾಡ್ತೀವಿ. ಸಂಜೆ 6 ಗಂಟೆಗೆ ಮನೆಗೆ ಹೋಗ್ತೀವಿ. ಪ್ಲಾಸ್ಟಿಕ್ ಅಲ್ಲಿ ಯಾವ್ದು ಹಾಕ್ಸ್ಲ? ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಹತ್ತಕ್ಕಾಗಲ್ಲ ಅಣ್ಣ. ಈ ವಾರ್ಡದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಹತ್ತಕ್ಕಾಗಲ್ಲ, ನಡೆಯಕ್ಕಾಗಲ್ಲ ವಾರ್ಡದಲ್ಲಿ. ಅದು ಏನಿದ್ರು ಮೇನ್ ರೋಡಾಗ ಓಡ್ಬೋದು, ಓಡಕ್ಕೂ ಆಗಲ್ಲ. ನಮ್ಗೆ ಸ್ಯಾನೆ ಆಗಿದೆಯಲ್ಲ, ಹಂಗಾಗಿ ಓಡಕ್ ಆಗಲ್ಲ. ಇದೇ ನಮ್ದು ಅಷ್ಟೇ. ಇದ್ರಾಗೆ ಕಡ್ಡಿ ಒಳಗೆ, ಈ ಕಡ್ಡಿ ಒಳಗೆ ಓಡಾಡಬೇಕು. ನಮ್ಮ ಮನೇಲಿದ್ರೆ ಯಾರು ತಂದಾಗ್ತಾರೆ ಜೀವನಕ್ಕೆ? ವೀಕ್ನೆಸ್ ಈಗ ತರ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇದ್ದಾಗ ಯಾರು ತಂದಾಗ್ತಾರೆ ಜೀವನಕ್ಕೆ ಹೇಳ್ರೆ? ಯಾರು ತಂದಾಗಲ್ಲ. ನಾವೇ ಮಾಡ್ಕೋಬೇಕು, ನಮ್ ಕಷ್ಟ ನಾವೇ ಪಡ್ಕೋಬೇಕು. ಹಂಗಾಗಿ ಇದನ್ನ ವೀಕ್ನೆಸ್ ಅಂತ ತಿಳ್ಕೊಳಂಗೆ ಇಲ್ಲ. ಇದನ್ನ ವಿಚಾರದಲ್ಲಿ ನಮ್ ಕೆಲಸ ಇದು ಖುಷಿಯಿಂದಲೇ ಮಾಡ್ತಾ ಇದೀವಿ ನಾವು. ಬೇಜಾರು ಅಂತ ಯಾವತ್ತೂ ಮಾಡ್ಕೊಳ್ಳಲ್ಲ. ನಮ್ ಕೆಲಸ ಅಂತ ಖುಷಿಯಲ್ಲೇ ಮಾಡ್ತೀವಿ ನಾವು. ಕಲ್ತಿರೋ ಕೆಲಸ ಯಾವ್ದೇ ಆಗ್ಲಿ ಖುಷಿಯಲ್ಲೇ ಮಾಡ್ತೀವಿ. ಕಷ್ಟದ ಕೆಲಸನೇ ಆಗ್ಲಿ ಖುಷಿಯಲ್ಲೇ ಮಾಡಬೇಕು. ಇದನ್ನ ನೋಡು, ಆ ಥರ ಎಲ್ಲ ತುಳಿದು ನೋಡ್ಸುಟ್ಟು ಆ ಥರ ಪಾಲಿಸ್ಬೇಕು. ಜೀವನಕ್ಕೆ ಸಾಕಾಗುತ್ತಾ? ಜೀವನಕ್ಕೆ ಇರೋದ್ರೆ ಪರವಾಗಿಲ್ಲ ಅಣ್ಣ, ಸಾಕಾಗುತ್ತೆ. ಇದೆ ಜೀವನ ಸಾಗಿಸ್ಬೋದಂತೀರಾ? ಸಾಗಿಸ್ ಇದೇ ಕೆಲಸದಲ್ಲೇ ಸಾಗಿಸ್ಕೊಂತೀವಿ ನಾವು. ಟೆಂಪ್ರೇಚರ್ 30 ಡಿಗ್ರಿ ಟೆಂಪ್ರೇಚರ್ ಐತಿ ಇವಾಗ ಇಲ್ಲಿ. ಅದ್ರ ಜೊತೆ ನೀವು ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾ ಇದೀರಾ? ಬೆಂಕಿ ಹಾಕ್ತೀವಣ್ಣ. ಆ ಬೆಂಕಿ ಹಾಕೊಂಡು ಆ ಸುಡೋ ಬಂಡೆ ಮೇಲೆ ಕೆಲಸ ಮಾಡ್ತೀರಾ? ಬಿಸಿಲು ಅಂತ ಮನೇಲಿ ಇದ್ರೆ ಜೀವನ ನಡೆಯೋದಾಗ್ತದ? ನಡೆಯಲ್ಲ ಜೀವನ. 100 ಮೀಟರ್ ಹೈಟ್ ಅಲ್ಲಿ ಇದೆ ಇದು ಜಾಗ ಐತೆ. ಮತ್ತೆ ಈ ಮಾಡ್ತಿರೋ ಕೆಲ್ಸನೇ ರಿಸ್ಕಿ ಕೆಲಸ. ಅದ್ರಲ್ಲೂ ನಿಮ್ದು ಸ್ಪೆಷಲ್ ಪರ್ಸನ್ ನೀವು. ಯಾವ ತರ ಕಷ್ಟ ಏನಾದ್ರು ನಿಮ್ಗೆ ಯಾವ್ದಾದ್ರು ಅನ್ಸಿದ್ಯಾ? ಕಷ್ಟ ನಂಗೆ ಅಯ್ಯೋ ಯಾಕಾದ್ರು ಬೇಕಪ್ಪ ಈ ಕೆಲಸ ಅಂತ ಅನ್ಸಿದ್ಯಾ? ಯಾಕಾದ್ರೂ ಬೇಕಪ್ಪ ಈ ಕೆಲಸ ಅನ್ನೋದಿದ್ರೆ ನಮ್ಗೆ ಜೀವನಕ್ಕೆ ಏನೂ ಇಲ್ವಲ್ಲ. ಇದೇ ಮಾಡ್ಬೇಕು. ಓದಿನ ಕಲ್ತಿರೋದು ಈ ಕಸ್ಬಲ್ವಾ? ಅಲ್ಲ, ಹೌದು. ಯಾವ್ದಾದ್ರು ಒಂದ್ ಟೈಮಲ್ಲಿ ನಿಮ್ಗೆ ಅಯ್ಯೋ ಏನ ಏಟಾಗಿ, ನಿಮ್ಗೆ ಕೈಗೆ ಕಾಲಿಗೆ ಏಟಾಗಿ ಅನಿಸ್ತಾ ಇದೆ ಅವಾಗ, ಅಂದ್ರೂ ಬಿಡಕ್ಕಾಗಲ್ವಲ್ಲ. ಇದ್ ಬಿಟ್ರೆ ಬೇರೆ ಜೀವನ ಇಲ್ವಲ್ಲ. ಬೆಂಕಿಗೆ ಬೇಯ್ಬೇಕು.
ಚಮಡಿಗೆ ಹೋಗಿ ತಗೊಂಡು ಬಂಡೆ ಪಾರ್ಸ್ಬೇಕು. ಹ್ಮ್ ಆಮೇಲೆ ಇವೆಲ್ಲ ತಿದ್ಕೊಂಡು ಕ್ಲೀನಾಗಿ ಬೇರೆ ಕಡೆ ಹ್ಮ್ ಪಾರ್ಸಲ್ ಮಾಡ್ಬೇಕು. ಹ್ಮ್ ಪಾರ್ಸಲ್ ಎಲ್ಲ ಬೇರೆ ಕಡೆ ಹೋಗಿ ಮಾರ್ಕೊಂಬರ್ಬೇಕು, ಇವನ್ನ ಹ್ಮ್ ಮಾರಾಟ ಮಾಡ್ಕೊಂಬರ್ಬೇಕು. ಇವೆಲ್ಲ ಮಾರಾಟ ಮಾಡ್ಕೊಂಬಂದ್ರೆ ನಮ್ಗೆ. ಅಣ್ಣ ಈ ಕಲ್ಲು ಎಲ್ಲೆಲ್ಲಿ ಹೋಗುತ್ತೆ? ಅಣ್ಣ ಇದು ಕಲ್ಲು ಚರಂಡಿಗೆ ಬರ್ತೈತೆ, ಚರಂಡಿಗೆ ಹೋಗ್ತೈತೆ, ಹಾ ದನಿ ನಡಿಗೆ ಹಾಸಕು, ಹಾ ದನಿ ಹಳ ಹಾಸಕು, ನಿಲ್ಸಕು, ಮತ್ತೆ ಹಳ್ಳಿ ಕಡೆ ಈ ಮನೆಗಳ ಚಾವಟಿಗೂ ಮನೆ ಕಡೆ ಇದು ಮನೆಗಳು ಚೌಡಿಗೆ ಎತ್ತಕು ಹಾ ಇಂಥವಕ್ಕೆಲ್ಲ ಆಗ್ತದೆ. ಈ ತೆಂಗಿನ ಚಿಪ್ ಯೂಸ್ ಮಾಡ್ಕೊಂಡು ಅವ್ರು ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿದ್ಮೇಲೆ ಒಂದು ಲೇಯರ್ ಬಂಡೆ ಎದ್ದಾಗ ಅದನ್ನ ಹಿಂಗಡಿಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಿಮಗೆಲ್ಲೂ ಗಾಯಗಳಾಗಿಲ್ಲ ಕೆಲಸ ಮಾಡ್ಬೇಕಾರೆ? ಹಣ ಆಗಿದವೆ, ಕೊಯ್ಕಂತವೆ ಎಲ್ಲ ಮಾಮೂಲಿ. ಇವೆಲ್ಲ ನೋಡಿ ಈ ತರ ಕೊಯ್ಕೊಳ್ಳೋದು ಹಾ ಅವೆಲ್ಲ ಆಗ್ತವೆ, ಚಕ್ಕೆ ಹೊಡಿತವೆ. ಹಾ ಬಂಡೆ ಎದ್ಬೇಕಾದ್ರೆ ಈ ಗಾಯಗಳಾಗ್ತವೆ, ಹಾ ಎಲ್ಲ ಆಗ್ತವೆ. ಇವೆಲ್ಲ ಕಷ್ಟದ ಕೆಲ್ಸನೇ. ಬೆಂಕಿ ಬೇರೆ ಹಾಕೊಂತೀವಿ. ಬೆಂಕಿ ಹೂದ್ರ ಮೊಟ್ಟೆ ಒಳಗೆ ಹೂದ್ರ ಆ ಸುಡ್ಲೇಬೇಕು. ಸುಡಿದ್ರು ವಿಧಿನೇ ಇಲ್ವಲ್ಲ. ಏನ್ ಮಾಡೋದು? ಸಾಯಂಕಾಲ ಅದು ಇದು ಇದ್ದೇ ಇರ್ತಾವ ಮನೆ ಸಂಸಾರಗಳು. ಬಿಸಿಲು ಅಂತ ಕೂಗೋಣಕ್ಕಾಗಲ್ಲ, ಕೆಲಸ ಮಾಡ್ತಲೇ ಇರಬೇಕು. ಎಷ್ಟು ಕಷ್ಟ ಇದೆ ಅಣ್ಣ ಈ ಕೆಲಸ ಭಾರಿ ಕಷ್ಟ ಇದೆ. ಸಂಪಿಗೆಯಲ್ಲಿ ಹೊಡಿಬೇಕು, ಏನೋ ಚಕ್ಕೆ ಹೊಡಿತು ಕಾಲ್ಗೆ ಕೈಗೆ, ಅವೆಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು. ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ರೆ ಇಲ್ವ ಅಲ್ವಾ, ಯಾವುದೂ ಇಲ್ಲ. ಏನ್ ಓದಿದ್ದೀರಾ ನೀವು? ನಾವು ಏನು ಓದಿಲ್ಲ, ಮೊದಲಿಂದ ಓದು ಇಲ್ಲ, ಏನು ಇಲ್ಲ. ಬರೀ ಬಂಡೆ ಕೆಲಸ, ಕೂಲಿ ಕೆಲಸನೇ. ಮನೆ ದೂರ, ಇಲ್ಲಿಂದ ನಾವು 5 ಕಿಲೋಮೀಟರ್ ಹೋಗ್ಬೇಕು. 5 ಕಿಲೋಮೀಟರ್ ಹೋಗ್ತಿರೋದಲ್ಲಿ ಇವೇ ಕೆರೆಗಳು ನೀರೇ ಕುಡಿಯೋದು ನಾವು, ಬೇರೆ ಎಲ್ಲೂ ಇಲ್ಲ. ಈ ಕಡೆ ಬೋರು ಬಾವಿ ಯಾವು ಇಲ್ಲ, ಇಲ್ಲೇ ಕೆರೆಗಳು ಹೋಗೇ ಕುಡಿಯೋದು ನೀರು. ಅಣ್ಣ ಈ ಕಲ್ಲು ಕಟ್ ಮಾಡಿದಿರಲ್ಲ, ಯಾವ್ಯಾವ ಸೈಜಲ್ಲಿ ಕಟ್ ಮಾಡ್ತೀರಾ? 8 ಅಡಿಗೆ ಕಟ್ ಮಾಡ್ತೀವಿ, 10 ಅಡಿ ಕಟ್ ಮಾಡ್ತೀವಿ, 12 ಅಡಿ ಕಟ್ ಮಾಡ್ತೀವಿ. 12 ಅಡಿ ಹೇಳಿದ್ರೆ 12 ಅಡಿ ಸ್ಟಾಪ್ ಎತ್ತಕ್ಕೆ ರೂಪಿಂಗಿಗೆ, 10 ಅಡಿ ಹೋದ್ರೆ ನಿಲ್ಸಕ್ಕೆ, 8 ಅಡಿ ಹೋದ್ರೆ ನಿಲ್ಸಕ್ಕೆ ಕಾಂಪೌಂಡ್ಗೆ. ಅದಕ್ಕೆ ಈ ಸಣ್ಣ ಸಣ್ಣ ಪೀಸು ಚರಂಡಿಗೆ ಡ್ರೈನೇಜ್ ಮಾಡ್ತಾರಲ್ಲ ಆ ಚರಂಡಿಗೆ ಹಾಕ್ತಿವಿ. ಇಲ್ಲ 15 ಅಡಿ ರೂಪಿಂಗಿಗೆ, ಕೂಚಿಕ್ಕು ಅವೆಲ್ಲ ಯೂಸ್ ಮಾಡ್ತೀವಿ. ವೇಸ್ಟೇಜ್ ಅಂತಂದ್ರೆ ಈಗ ಅದೇ ವೇಸ್ಟೇಜು, ಅದು ವೇಸ್ಟೇಜ್ ಇರ್ತೈತೆ. ಈ ಬೋರ್ಡ್ರಸ್ಸು ಕಟ್ಕಲ್ಲು ದಪ್ಪ ಇರ್ತೈತಲ್ಲ, ಅದೆಲ್ಲ ಕಟ್ಕಲ್ಗೆ ಇದು ಇದೆಯಲ್ಲ, ಇದು ಚಿಕ್ಕದು, ಇದೆಲ್ಲ ಎಂತಕ್ಕೆ ಹೋಗುತ್ತಾ? ಪಾಯಕ್ ಹೋಗ್ತೈತೆ. ಅದನ್ನು ದುಡ್ಡಿಗೆ ಸೇಲ್ ಮಾಡ್ತೀರಾ? ಇದೇನು ಸೇಲ್ ಮಾಡಲ್ಲ. ಇದು ಕ್ರಷರ್ಗೆ ಜಲ್ಲಿಗೆ ತುಂಬ್ಕೊಂಡು ಹೋಗ್ತಾರೆ. ಅದು ಫ್ರೀ ಆಗಿ ತಗೊಂಡು ಹೋಗ್ತಾರೆ. ಇದು ಬೋರ್ಡ್ರಸ್ಸು ಕಟ್ಕಲ್ಗೆ, ಮನೆ ಪಾಯಕ್ಕೆ, ತುಳಿಯಕ್ಕೆ ಎಲ್ಲ ಇವ್ ತಗೊಂಡು ಹೋಗ್ತಾರೆ. ಇವಕ್ಕೆಲ್ಲ ದುಡ್ಡು ಕೊಡ್ತಾರೆ. ಒಟ್ನಲ್ಲಿ ಯಾವ್ದು ಇದು ನೀವು ಒಂದ್ಸಲ ಕಿತ್ತಿದ್ ಯಾವ್ದು ಲಾಸ್ ಆಗಲ್ಲ? ಏನ್ ಲಾಸ್ ಆಗಲ್ಲ. ನೋಡಿದ್ರಲ್ಲ ಗೈಸ್, ಆಕ್ಸಿಡೆಂಟಲ್ಲಿ ಅವರು ಕಾಲ್ ಕಳ್ಕೊಂಡ್ರು ಸಹ ನಾನು ಕಲ್ತಿರೋದು ಇದೇ ಕೆಲಸ, ನಾನು ಮಾಡೋದು ಇದೇ ಕೆಲಸ. ದುಡಿಯೋದಕ್ಕೆ ಯಾವ ಕೆಲಸ ಆದ್ರೇನು ದುಡಿಯೋ ಮನ್ಸಿರ್ಬೇಕು, ಬೆಳಿಬೇಕು ಅನ್ನೋ ಹಠ ಇರಬೇಕು ಅನ್ನೋದಕ್ಕೆ ಬೆಸ್ಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.